ಹಾಯ್, ನಾನೆಲ್ಲ ಬ್ಯೂಟಿಫುಲ್ ಸೋಲ್ಸ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ವಿನಸ್ 71 ಚಾನಲ್ಗೆ. ಸೊ ಇವತ್ತು ನಾವು ನೋಡ್ಲಿಕ್ಕೆ ಹೋಗ್ತಾ ಇರುವಂತದ್ದು ಮಿಥುನ್ ರಾಶಿಯವರ ಬರುವಂತ 14 ಟು 20th ಆಗಸ್ಟ್ ವರೆಗೂ ಏನೆಲ್ಲ ಬರ್ತಾ ಇದೆ, ಅವ್ರ ಲೈಫ್ ಅಲ್ಲಿ ಚೇಂಜಸ್ ಆಗ್ಲಿಕ್ಕೆ ಹೋಗ್ತಾ ಇದೆ, ಯೂನಿವರ್ಸ್ ಅವ್ರಿಗೆ ಏನ್ ಮೆಸೇಜಸ್ ಅನ್ನ ಕೊಡ್ಲಿಕ್ಕೆ ಹೋಗ್ತಾ ಇದೆ ಅಂತ ಹೇಳಿ ನೋಡೋಣ. ಸೊ ರೀಡಿಂಗಿಗೆ ಕನೆಕ್ಟ್ ಆಗೋದಕ್ಕೆ ಒಂದ್ಸಾರಿ ಎನರ್ಜಿ ಎಕ್ಸ್ಚೇಂಜಿಂಗ್ ಮಾಡಿಕೊಂಡು ಇಟ್ ಮೀನ್ಸ್ ಒಂದು ಲೈಕ್ ಅನ್ನ ಮಾಡಿ, ನಂತರ ಐ ಆಮ್ ಬ್ಲೆಸ್ಡ್ ವಿತ್ ಅ ಪಾಸಿಟಿವ್ ಎನರ್ಜಿ ಅಂತ ಹೇಳಿ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಯಾಕಂತಂದ್ರೆ ಇದು ಎನರ್ಜಿ ಬೇಸ್ಡ್ ರೀಡಿಂಗ್ ಆಗಿರುತ್ತೆ. ತುಂಬಾ ಪಾಸಿಟಿವ್ ಮೈಂಡ್ ಇಟ್ಕೊಂಡು ನೋಡಿ. ಸೊ ಯಾವಾಗ ರೀಡಿಂಗ್ ಅನ್ನ ನೀವು ನೋಡ್ತಾ ಇದ್ದೀರಾ, ಪಾಸಿಟಿವಿಟಿಯಿಂದ ನೋಡಿದ್ರೆ ತುಂಬಾ ನಿಮ್ಗೆ ಅಕ್ಯುರೇಟ್ ಆಗಿ ಇದು ಕನೆಕ್ಟ್ ಆಗುತ್ತೆ ಅಂತ ಹೇಳ್ಬೋದು. ಈ ಒಂದು ರೀಡಿಂಗ್ ಅನ್ನ ಮ್ಯಾರಿಡ್ ಅನ್ಮ್ಯಾರಿಡ್ ಫಸ್ಟ್ ಸೆಕೆಂಡ್ ಮ್ಯಾರೇಜ್ ಯಾರಾದ್ರೂ ನೋಡ್ಬೋದು, ನೀವು ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ ಅವರು ಕೂಡ ನೋಡ್ಬೋದು. ಮತ್ತೆ ಪರ್ಸನಲ್ ರೀಡಿಂಗ್ ಆಪ್ಷನ್ಸ್ ಬಗ್ಗೆ ಹೇಳಬೇಕು ಅಂತಂದ್ರೆ, ನಿಮ್ಮ ಲೈಫ್ ಅಲ್ಲಿ ಯಾವುದೇ ರೀತಿ ಕನ್ಫ್ಯೂಷನ್ಸ್ ಅನ್ನ ನೀವು ಫೇಸ್ ಮಾಡ್ತಾ ಇದ್ದೀರಾ, ಲೈಕ್ ನಿಮ್ಮ ಕರಿಯರ್, ಜಾಬ್ ಇರ್ಬೋದು, ನಿಮ್ಮ ರಿಲೇಶನ್ಶಿಪ್ ಇರ್ಬೋದು, ಅಥವಾ ಕಪಲ್ಸ್ ಪ್ರಾಬ್ಲಮ್ ಇರ್ಬೋದು, ಮ್ಯಾರೇಜ್ ಪ್ರಾಬ್ಲಮ್ ಇರ್ಬೋದು, ಯಾವ ರೀತಿ ನಿಮ್ಗೆ ತೊಂದರೆ ಬರ್ತಾ ಇದೆ ಅಂತ ಹೇಳಿ ಖಂಡಿತ ಒಂದ್ಸಾರಿ ನನಗೆ ಕನೆಕ್ಟ್ ಮಾಡ್ಕೊಳ್ಳಿ. ಏನ್ ಬರುತ್ತೆ ಅಂತ ಹೇಳಿ ವಿತ್ ರೆಮಿಡೀಸ್ ಜೊತೆಗೆ ನಿಮ್ಗೆ ತಿಳಿಸ್ತೀನಿ. ಇಷ್ಟೇ ಅಲ್ಲ, ಪರ್ಸನಲ್ ರೀಡಿಂಗ್ ಆಪ್ಷನ್ಸ್ ಏನಿದೆ ಅದು ನಿಮ್ಗೆ ಪೇಡ್ ಕನ್ಸಲ್ಟೇಷನ್ಸ್ ಇರುತ್ತೆ. ಓಕೆ, ಚಾರ್ಜಬಲ್ ಇರುತ್ತೆ, ನೋಡ್ಕೊಳ್ಳಿ. ಹಾಗಿದ್ರೆ ನೋಡೋಣ ಏನ್ ಬರ್ತಾ ಇದೆ ನಿಮ್ಮ ಒಂದು ಬರುವಂತ 14 ಟು 20th ಆಗಸ್ಟ್ ವರೆಗೂ ನಿಮ್ಗೆ ಯೂನಿವರ್ಸ್ ಏನ್ ಮೆಸೇಜಸ್ ಅನ್ನ ಕೊಡ್ಲಿಕ್ಕೆ ಹೋಗ್ತಾ ಇದೆ. ಇಂಪಾರ್ಟೆಂಟ್ ಆಗಿರುವಂತ ಮೆಸೇಜಸ್ ಬರುತ್ತೆ. ಸೊ ತುಂಬಾ ಪಾಸಿಟಿವ್ ಆಗಿ ನೋಡ್ಕೊಳ್ಳಿ. ಎಮೋಷನ್ಸ್ ಆರ್ ರನ್ನಿಂಗ್ ಹೈ. ಓಕೆ, ನೋಡಿ ಇಲ್ಲಿ ಎರಡು ಮೆಸೇಜಸ್ ಅನ್ನ ನೋಡೋಣ, ಎರಡು ಆಂಗಲ್ ಇಂದ ಚೆಕ್ ಮಾಡೋಣ ಏನ್ ಬರ್ತಾ ಇದೆ ಅಂತ ಹೇಳಿ. ಫಸ್ಟ್ ಆಫ್ ಆಲ್ ನೋಡ್ಬೇಕು ಅಂತಂದ್ರೆ, ಇವಾಗ ಸದ್ಯದ ಮಟ್ಟಿಗೆ ನಿಮ್ಮ ಒಂದು ಎಮೋಷನ್ಸ್ ತುಂಬಾ ಹೈ ಲೆವೆಲ್ ಅಲ್ಲಿ ಇದೆ ಅಂತ ಹೇಳಿ. ಲೈಕ್ ವಿಚಾರಗಳು ನಿಮ್ಗೆ ಕಂಟ್ರೋಲಿಗೆ ಸಿಗ್ತಾ ಇಲ್ಲ ಅನ್ನುವಂಥದ್ದು ನನಗೆ, ಅಂದ್ರೆ ಇದ್ ಮಾಡ್ಬೇಕಾ ಇನ್ನೊಂದ್ ಮಾಡ್ಬೇಕಾ ಕನ್ಫ್ಯೂಷನ್ ಇರುವಂತದ್ದು, ಇದೆಲ್ಲಾನು ನಿಮ್ಮ ಲೈಫ್ ಅಲ್ಲಿ ನಡೀತಾ ಇದೆ ಅಂತ ಹೇಳಿ ನನ್ಗೆ ಅನಿಸ್ತಾ ಇದೆ. ಈ ಡಿಸಿಷನ್ ತಗೊಳ್ಳೋದಕ್ಕೆ ನಿಮ್ಗೆ ಕೆಲವೊಂದಿಷ್ಟು ಪ್ರಾಬ್ಲಮ್ಸ್ ಬರ್ತಾ ಇದೆ ಅಂತ ಹೇಳಿ ನನ್ಗೆ ಅನಿಸ್ತಾ ಇದೆ. ಯಾಕಂತಂದ್ರೆ ಎಮೋಷನ್ಸ್ ಮೇಲೆ ನಿಮ್ಗೆ ಕಂಟ್ರೋಲ್ ಸಿಗ್ತಾ ಇಲ್ಲ. ಏನೋ ವಿಚಾರ ಮಾಡ್ತಾ ಇದ್ದೀರಾ, ಅಥವಾ ಕೆಲವೊಂದ್ ಸೆಕೆಂಡ್ಸ್ಗೆ ನೀವು ಕುಂತ್ರು ಕೂಡ ನಿಮ್ಮ ವಿಚಾರಗಳನ್ನು ನಿಮ್ಮನ್ನ ಬಿಡ್ತಾ ಇಲ್ಲ ಅನ್ನೋಂಥದ್ದು ನನ್ಗೆ ಅನಿಸ್ತಾ ಇದೆ. ಬಟ್ ಇಲ್ಲಿ ಇನ್ನೂ ಒಂದ್ ಮೆಸೇಜ್ ಏನ್ ಹೇಳ್ತಾ ಇದೆ ಯೂನಿವರ್ಸ್ ನಿಮ್ಗೆ ಅಂತಂದ್ರೆ, ಶೋ ದ ವರ್ಡ್ ದ ರಿಯಲ್ ಯು. ಓಕೆ, ಅಂದ್ರೆ ನೀವ್ ಏನ್ ಇದೀರಾ, ಒಳಗಡೆಯಿಂದ ನೀವ್ ಏನ್ ಇದೀರಾ ಅನ್ನುವಂಥದ್ದನ್ನ ಯೂನಿವರ್ಸ್ ಜಗತ್ತಿಗೆ ತೋರಿಸುವಂತದ್ದು ಒಂದು ಸಮಯ ಬಂದಿದೆ ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇದೆ. ಕೆಲವೊಂದ್ಸಾರಿ ಏನಾಗುತ್ತೆ, ನಾವು ನಮ್ಮ ಎಮೋಷನ್ಸ್ ಅನ್ನ ಎಷ್ಟು ಹತ್ತಿಕ್ಕೋತೀವಿ ಅಂತಂದ್ರೆ ನಮ್ಮಲ್ಲೇನೆ ಇಟ್ಕೋತೀವಿ, ಅದನ್ನ ಹೊರಗಡೆ ಜಗತ್ತಿಗೆ ಎಕ್ಸ್ಪ್ರೆಸ್ ಮಾಡೋದಿಲ್ಲ. ಹಾಗಾಗಿ ಜನ ಏನ್ ಅನ್ಕೋತಾರೆ ಅಂದ್ರೆ, ಕೆಲವೊಂದಿಷ್ಟು ಜನ ಡಾಮಿನೇಟಿಂಗ್ ಮಾಡೋದಾಗ್ಲಿ, ಅಥವಾ ಇವ್ರು ತಡ್ಕೋತಾರೆ ಅಂತ ಸಹಿಸ್ಕೋತಾರೆ ಅಂತ ಹೇಳಿ ತುಂಬಾನೇ ಇನ್ನು ಸ್ವಲ್ಪ ಜಾಸ್ತಿ ಮಾಡುವಂತದ್ದಾಗ್ಲಿ, ಈ ರೀತಿ ಎಲ್ಲ ನಡೀತಾ ಇರುತ್ತೆ. ಓಕೆ, ಅದಕ್ಕೆ ಯೂನಿವರ್ಸ್ ಏನ್ ಹೇಳ್ತಾ ಇದೆ ಅಂತಂದ್ರೆ, ನಿಮ್ಮನ್ನ ನೀವು ಪ್ರೂವ್ ಮಾಡೋದಂತಲ್ಲ, ಆದ್ರೆ ಒಳಗಡೆಯಿಂದ ನೀವು ಏನ್ ಇದೀರಾ ಅನ್ನುವಂಥದ್ದು ತೋರಿಸುವಂತ ಒಂದು ಸಮಯ ಇವಾಗ ಬಂದಿದೆ. ಅದನ್ನ ನೀವು ಮಾಡಿ. ಮತ್ತೆ ಎಮೋಷನ್ಸ್ ಕಂಟ್ರೋಲ್ ಮಾಡೋದನ್ನ ಯಾವ ರೀತಿ ನೀವು ಕಲಿತೀರಾ, ಲೈಕ್ ಇದು ಕಂಟ್ರೋಲಿಂಗ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಆಗುತ್ತೆ ಕೆಲವೊಂದ್ಸಾರಿ, ಏನು ನಾವು ತುಂಬಾ ವಿಚಾರ ಮಾಡ್ತಾ ಇರ್ತೀವಿ, ನಮ್ಮ ಎಮೋಷನ್ಸ್ ಮೇಲೆ ನಮಗೆ ಕಂಟ್ರೋಲ್ ಸಿಗೋದಿಲ್ಲ. ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಮತ್ತೆ ಮತ್ತೆ ಅದೇ ವಿಚಾರಗಳು ಬರ್ತಾ ಇರುತ್ತೆ. ಮತ್ತೆ ಮತ್ತೆ ಯಾರಾದ್ರೂ ಏನಾದ್ರೂ ಮಾತಾಡಿರೋದ್ರ ಬಗ್ಗೆ ಥಿಂಕ್ ಮಾಡ್ತಾ ಇರ್ತೀವಿ. ಇಲ್ಲಿನೂ ಕೂಡ ಅದೇ ನಡೀತಾ ಇದೆ ನಿಮ್ ಜೊತೆಗೆ. ಸೊ ಇವಾಗ ಏನ್ ಮಾಡ್ಬೇಕು ಹಾಗಿದ್ರೆ, ಇಲ್ಲಿ ಪ್ಯಾಟರ್ನ್ ಅನ್ನ ಚೇಂಜ್ ಮಾಡ್ಕೋಬೇಕು. ನೀವು ನಿಮ್ಮ ಮೇಲೆ ಕೆಲಸ ಮಾಡೋದಕ್ಕೆ ಶುರು ಮಾಡಿ. ಜಗತ್ತಲ್ಲಿ ಏನ್ ನಡೀತಾ ಇದೆ, ಏನ್ ಬಿಡ್ತಾ ಇದೆ, ಅದು ನಿಮ್ಮ ಬಿಸ್ನೆಸ್ ಅಲ್ಲ. ಯೂನಿವರ್ಸ್ ಹೇಳ್ತಾ ಇರುವಂತದ್ದು, ನಿಮ್ಮ ಮೇಲೆ ನೀವು ಏನ್ ಫೋಕಸ್ ಮಾಡ್ತೀರಾ ಅದು ಇಂಪಾರ್ಟೆಂಟ್ ಆಗಿದೆ. ಸೆಲ್ಫ್ ಫೋಕಸ್ಡ್ ಆಗಿರಿ, ನಿಮ್ಮ ಮೇಲೆ ನೀವು ವರ್ಕ್ ಮಾಡಿ, ನಿಮ್ಮ ಸ್ಕಿಲ್ಸ್ ನ ಡೆವಲಪ್ಮೆಂಟ್ ಮಾಡ್ಕೊಳ್ಳಿ, ನೀವು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದ್ರ ಬಗ್ಗೆ ಗಮನ ಕೊಡಿ. ಅದು ಜಗತ್ತಿಗೆ ತೋರಿಸುವಂತದ್ದಲ್ಲ ನಾನು ಈ ರೀತಿ ಇದೇನಂತ ಹೇಳಿ. ನೀವು ನಿಮ್ಮಷ್ಟಕ್ಕೆ ನೀವು ಇಂಪ್ರೂವ್ಮೆಂಟ್ ಮಾಡ್ಕೊಂಡ್ರೆ ಸಾಕು. ಜಗತ್ತು ಅದು ನೋಡಿ, ಎಲ್ರ ಬಾಯನ್ನ ನಾವು ಮುಚ್ಲಿಕ್ಕಾಗತ್ತಾ? ನೀವು ಯಾವುದೇ ರೀತಿ ಇದ್ರೂ ಕೂಡ ಜನ ಒಂದಿಲ್ಲ ಒಂದ್ ರೀತಿಯಲ್ಲಿ ಮಾತಾಡ್ತಾ ಇರ್ತಾರೆ. ಸೊ ಇದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ, ಅದನ್ನ ಎಷ್ಟು ನೀವು ಪಾಸಿಟಿವ್ ಆಗಿ ತಗೋತೀರಾ ಅನ್ನೋವಂಥದ್ದು. ಅದೇ ಯೂನಿವರ್ಸ್ ಇಲ್ಲಿ ಹೇಳ್ತಾ ಇರುವಂತದ್ದು. ನಿಮ್ಮ ಎಮೋಷನ್ಸ್ ಪ್ಯಾಟರ್ನ್ಸ್ ಕೂಡ ಚೆಕ್ ಮಾಡೋಣ ಏನ್ ಬರ್ತಾ ಇದೆ, ಅಥವಾ ಯಾವ ಒಂದು ಆಂಗಲ್ ಅಲ್ಲಿ ನೀವು ವಿಚಾರ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ, ಅಥವಾ ಈ ರೀತಿ ವಿಚಾರ ಮಾಡ್ಬೇಕು ಅಂತ ಯೂನಿವರ್ಸ್ ನಿಮ್ಗೆ ಹೇಳುತ್ತೆ ಅಂತ ಹೇಳಿ. ಓಕೆ, ಇನ್ಸ್ಪಿರೇಷನ್. ಓಕೆ, ಇನ್ಸ್ಪಿರೇಷನ್ ಎದಕ್ಕೆ ಬರ್ತಾ ಇದೆ ಅಂತ ಹೇಳಿ ಇನ್ನೊಂದು ಕಾರ್ಡನ್ನು ತಗೊಳ್ಳೋಣ, ಗೊತ್ತಾಗುತ್ತೆ. ಡಿಸಪಾಯಿಂಟ್ಮೆಂಟ್. ಓಕೆ, ಹಾ, ಇಲ್ಲಿ ಮೆಸೇಜಸ್ ಎರಡಿದೆ, ಅರ್ಥ ಮಾಡ್ಕೊಳ್ಳಿ. ಡಿಸಪಾಯಿಂಟ್ಮೆಂಟ್ ಅನ್ನ ಫಸ್ಟ್ ನಾವು ನೋಡಿದಾಗ ಏನ್ ಅನ್ಸುತ್ತೆ, ಯೂನಿವರ್ಸ್ ನಿಮ್ಗೆ ಏನ್ ಹೇಳ್ತಾ ಇದೆ,
ಡಿಸಪಾಯಿಂಟ್ಮೆಂಟ್ ಈಸ್ ಅ ರಿಯಾಕ್ಷನ್ ಟು ಅನ್ಮೆಟ್ ಎಕ್ಸ್ಪೆಕ್ಟೇಷನ್ಸ್. ಡಿಸಪಾಯಿಂಟ್ಮೆಂಟ್ ಅನ್ನುವಂಥದ್ದು ಏನಿದೆ ಅಲ್ವಾ, ಅದು ಯಾವಾಗ ನಾವು ಕೆಲವೊಂದಿಷ್ಟು ಎಕ್ಸ್ಪೆಕ್ಟೇಷನ್ಸ್ ಅಂದ್ರೆ ನಾವು ಕೆಲವೊಂದಿಷ್ಟು ಆಸೆಗಳನ್ನ ಇಟ್ಕೊಂಡಿರ್ತೀವಿ, ಅದು ರೀಚ್ ಆಗ್ಲಿಲ್ಲ, ಅದನ್ನ ಮುಟ್ಲಿಕ್ಕೆ ಆಗ್ಲಿಲ್ಲ ಅಂದಾಗ ನಾವೇನ್ ಮಾಡ್ತೀವಿ, ತುಂಬಾ ಮನ್ಸನ್ನ ನೋಯಿಸ್ಕೋತೀವಿ. ಹೌದಾ? ಅದೇನಾಗುತ್ತೆ, ನಿಮ್ಮ ಒಂದು ಫೀಲಿಂಗ್ಸಿಗೆ ಹರ್ಟ್ ಆಗುವಂಥದ್ದು, ನಿಮ್ಮ ಹೃದಯ ಒಡೆಯುವಂಥದ್ದು, ಅಥವಾ ಫ್ರಸ್ಟ್ರೇಷನ್ ಬರುವಂಥದ್ದು, ನಿಮಗೆ ತುಂಬಾ ಇರಿಟೇಷನ್, ಫ್ರಸ್ಟ್ರೇಷನ್, ಯಾರು ಏನೇ ಮಾತಾಡಿದ್ರು ಕೂಡ ಸಡನ್ ಆಗಿ ಅವ್ರಿಗೆ ರಿಯಾಕ್ಟ್ ಮಾಡುವಂಥದ್ದು. ಇಲ್ಲಿ ಏನು, ಇಟ್ ರಿಮೈಂಡ್ಸ್ ಯು ಅಡ್ಜಸ್ಟ್ ದ ರಿಲೇಶನ್ಶಿಪ್. ಇಲ್ಲಿ ಏನ್ ಹೇಳ್ತಾ ಇದೆ ಅಂತಂದ್ರೆ, ಈ ಡಿಸಪಾಯಿಂಟ್ಮೆಂಟ್ ಅನ್ನುವಂಥದ್ದು ನಿಮ್ಮ ಒಂದು ರಿಲೇಶನ್ಶಿಪ್ ಏನಿದೆ ಅಲ್ಲಿ ಬ್ಯಾಲೆನ್ಸ್ ಮಾಡೋದಕ್ಕೆ ಅಥವಾ ಅಕ್ಸೆಪ್ಟ್ ಮಾಡೋದಕ್ಕೆ ನಿಮ್ಗೆ ಆಗೋದಿಲ್ಲ. ಡಿಸಪಾಯಿಂಟ್ಮೆಂಟ್ ಇದ್ದಾಗ ಅದ್ರ ತದ್ವಿರುದ್ಧವಾಗಿ ಹೋಗ್ತಾ ಇರ್ತೀವಿ ನಾವು ಅನ್ನುವಂಥದ್ದನ್ನ ಯೂನಿವರ್ಸ್ ಹೇಳ್ತಾ ಇದೆ. ಮತ್ತೆ ಯಾವಾಗ ನೀವು ಏನೋ ಒಂದು ಪ್ಲಾನ್ ಮಾಡ್ಕೊಂಡಿರ್ತೀರಾ, ಆ ಪ್ಲಾನ್ ಪ್ರಕಾರ ನೀವು ನಿಮ್ಮ ಮೂಮೆಂಟ್ ಆಗಲಿಲ್ಲ, ಅದು ಪ್ಲಾನ್ ನಡೀಲಿಲ್ಲ ಅಂತಂದ್ರೂ ಕೂಡ ನಿಮ್ಗೆ ಡಿಸಪಾಯಿಂಟ್ಮೆಂಟ್ ಆಗುತ್ತೆ. ಹಾಗೆ ಡಿಸಪಾಯಿಂಟ್ಮೆಂಟ್ ಆಗಿದೆ ಅಂತಂದ್ರೆ ಅದು ಫೇಲ್ಯೂರ್ ಅಂತಲ್ಲ. ಇವಾಗ ಸದ್ಯದ ಮಟ್ಟಿಗೆ ಆ ಕೆಲಸ ಆಗ್ತಾ ಇಲ್ಲ, ಹೌದಾ? ಆದ್ರೆ ಅದು ಆಗೋದೇ ಇಲ್ಲ ಅನ್ನುವಂಥದ್ದನ್ನ ಮಿಸ್ಕನ್ಸೆಪ್ಷನ್ ಅನ್ನ ಇಟ್ಕೋಬಾರ್ದು. ಓಕೆ, ಇಲ್ಲಿ ಇಟ್ಸ್ ಅ ವ್ಯಾಲ್ಯೂಯೇಬಲ್ ಲರ್ನಿಂಗ್ ಅಪಾರ್ಚುನಿಟಿ. ಯೂನಿವರ್ಸ್ ಹೇಳ್ತಾ ಇರುವಂತದ್ದು ತುಂಬಾ ಇಂಪಾರ್ಟೆಂಟ್ ಮೆಸೇಜ್ ಏನಂತಂದ್ರೆ, ಇಲ್ಲಿ ಇದು ಒಂದು ವ್ಯಾಲ್ಯೂಯೇಬಲ್ ಅಂದ್ರೆ ಅತ್ಯಂತ ಏನಂತ ಬೆಲೆ ಬಾಳುವಂತ ಒಂದು ಕಲಿಕೆ ಅಂತ ಹೇಳ್ಬಹುದು, ಒಂದು ಅಪಾರ್ಚುನಿಟಿ ನಮಗಾಗಿ. ಯಾಕಂತಂದ್ರೆ ಇಲ್ಲಿ ನೀವು ಫೇಲ್ ಆಗ್ತಾ ಇಲ್ಲ, ನೀವು ಕಲಿತಾ ಇದ್ದೀರಾ. ಆ ಡಿಸಪಾಯಿಂಟ್ಮೆಂಟ್ ಇಂದ ಏನಾಗ್ತಾ ಇದೆ, ಕಲಿತಾ ಇದ್ದೀರಾ ಅನ್ನುವಂಥದ್ದು ಬರ್ತಾ ಇದೆ. ಹಾಗೆ ಇನ್ನೊಂದು ಮೆಸೇಜ್ ಏನ್ ಬರ್ತಾ ಇದೆ ನಿಮ್ಗೆ, ಇನ್ಸ್ಪಿರೇಷನ್. ಇನ್ಸ್ಪಿರೇಷನ್ ಇಸ್ ದ ಎನ್ಲೈಟ್ಮೆಂಟ್ ಫ್ರಮ್ ವಿದಿನ್. ತುಂಬಾ ಇಂಪಾರ್ಟೆಂಟ್ ಇದೆ. ಏನಾಗುತ್ತೆ, ಮೋಟಿವೇಶನ್ ಅನ್ನುವಂಥದ್ದು ಹೊರಗಡೆಯಿಂದ ಯಾರಾದ್ರೂ ನಮ್ಗೆ ಕೊಡ್ತಾರೆ, ಹೌದಾ? ಆದ್ರೆ ಪ್ರತಿದಿನ ನಮ್ಮನ್ನ ಮೋಟಿವೇಟ್ ಮಾಡೋದಕ್ಕೆ ಯಾರು ಬರೋದಿಲ್ಲ. ಬಟ್ ಇನ್ಸ್ಪಿರೇಷನ್ ಅನ್ನುವಂಥದ್ದು ಇಷ್ಟು ಎಕ್ಸಲೆಂಟ್ ಆಗಿದೆ ಅಂತಂದ್ರೆ ಇದು ಪ್ರತಿದಿನ ನಿಮ್ಮಲ್ಲೇನೆ ಹುಟ್ಕೊಳ್ಳೋ ಅಂತದ್ದು. ಸೊ ಇಲ್ಲಿ ಏನ್ ಮಾಡ್ಬೇಕು, ಹಾಗಿದ್ರೆ ಇದನ್ನ ನೀವು ಬೆಳೆಸ್ಕೋಬೇಕು ಅನ್ನುವಂಥದ್ದು ಯೂನಿವರ್ಸ್ ಹೇಳ್ತಾ ಇದೆ. ಯಾಕಂತಂದ್ರೆ ಡಿಸಪಾಯಿಂಟ್ಮೆಂಟ್ ಬರ್ತಾ ಇದೆ ಅಲ್ವಾ, ಇಲ್ಲಿ ಯಾರು ನಿಮ್ಗೆ ಪದೇ ಪದೇ ನೀವು ಯಾಕೆ ಇಷ್ಟು ಡಿಸಪಾಯಿಂಟ್ಮೆಂಟ್ ಆಗಿದ್ದೀರಾ, ಅಥವಾ ನೀವು ಯಾಕೆ ಇಷ್ಟು ಸ್ಯಾಡ್ ಅಲ್ಲಿ ಕೂತಿದ್ದೀರಾ, ನೀವು ಯಾಕೆ ಮನ್ಸು ನೋಯಿಸ್ಕೊಳ್ತಾ ಇದ್ದೀರಾ ಅಂತ ಹೇಳಿ ದಿನಕ್ಕೆ ದಿನ ಯಾರು ನಿಮ್ಮನ್ನ ಸಂಭಾಳಿಸೋದಕ್ಕೆ ಬರೋದಿಲ್ಲ. ಇಲ್ಲಿ ನಮ್ಮನ್ನ ನಾವು ಸಂಭಾಳಿಸ್ಕೊಳ್ಳೋದೇ ತುಂಬಾ ಇಂಪಾರ್ಟೆಂಟ್ ಆಗಿದೆ ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇದೆ. ಹಾಗಾಗಿ ಇಲ್ಲಿ ನಾವು ಮಾಡ್ಬೇಕಾಗಿರೋ ಕೆಲಸ ಏನು, ನಮ್ಮನ್ನ ನಾವು ಪ್ರತಿದಿನ ಇನ್ಸ್ಪೈರ್ ಮಾಡ್ಕೋಬೇಕು. ಇದಕ್ಕೆ ಬೇರೆದವರು ಹೊಣೆ ಅಲ್ಲ, ನಾವೇ ಹೊಣೆ ಅನ್ನುವಂಥದ್ದು ಯೂನಿವರ್ಸ್ ನಿಮಗೆ ಕ್ಲಿಯರ್ ಆಗಿ ಮೆಸೇಜ್ ಕೊಡ್ತಾ ಇದೆ. ಅಲೋವಿಂಗ್ ಯು ಟು ಸಿ ದ ಇನ್ಫೈನೈಟ್ ಪಾಸಿಬಿಲಿಟೀಸ್. ನಿಮ್ಮನ್ನ ನೀವು ಅಲೌವ್ ಮಾಡ್ಕೋಬೇಕು, ನಿಮ್ಮನ್ನ ನೀವು ಹರಿ ಬಿಡ್ಬೇಕು. ಎಲ್ಲಿ ಆ ಒಂದು ಒಲವು ಜಾಸ್ತಿ ತೋರಿಸ್ಬೇಕು, ಎದ್ರ ಕಡೆ ಜಾಸ್ತಿ ತೋರಿಸ್ಬೇಕಂತಂದ್ರೆ ಆಗುವಂತ ಕೆಲವೊಂದಿಷ್ಟು ಪಾಸಿಬಿಲಿಟೀಸ್ ಏನಿರುತ್ತೆ, ಓಕೆ, ಅದ್ರ ಕಡೆ ನೀವು ಗಮನ ಜಾಸ್ತಿ ಕೊಡ್ಬೇಕು ಅಂತ ಹೇಳಿ. ಜಗತ್ತಲ್ಲಿ ತುಂಬಾ ಇನ್ಫೈನೈಟ್ ಪಾಸಿಬಿಲಿಟೀಸ್ ಇರುತ್ತೆ, ಲೈಕ್ ಪೊಟೆನ್ಷಿಯಲ್ ಅಂತ ನಾವೇನ್ ಹೇಳ್ತೀವಿ, ಇನ್ಫೈನೈಟ್ ಪೊಟೆನ್ಷಿಯಲ್. ನಿಮ್ಮಲ್ಲೇ ನಿಮ್ಗೆ ಸಖತ್ತಾಗಿರುವಂತ ತುಂಬಾ ಪೊಟೆನ್ಷಿಯಲ್ ಇರುತ್ತೆ, ಒಳಗಡೆ ಶಕ್ತಿ ಇರುತ್ತೆ. ಅದನ್ನ ಪಾಸಿಬಿಲಿಟೀಸ್ ಮಾಡೋದಕ್ಕಾದ್ರೂ ನೀವೇನ್ ಮಾಡ್ಬೇಕು, ನಿಮ್ಮಲ್ಲಿ ನೀವು ಕೆಲವೊಂದು ಕ್ಷಣಗಳನ್ನ ಕೊಡ್ಬೇಕಾಗತ್ತೆ. ಮತ್ತೆ ಇಲ್ಲಿ ಯೂನಿವರ್ಸ್ ಗೈಡೆನ್ಸ್ ಕೂಡ ನಿಮ್ಗೆ ಬರುತ್ತೆ. ಸುಮ್ಮನೆ ಏನೋ ಅಂತಲ್ಲ, ಇಲ್ಲಿ ಯೂನಿವರ್ಸ್ ಗೈಡೆನ್ಸ್ ಯಾವ್ದಾದ್ರೂ ರೂಪದಲ್ಲಿ ನಿಮ್ ತನಕ ರೀಚ್ ಮಾಡುತ್ತೆ ಅನ್ನುವಂಥದ್ದು ಕೂಡ ಯೂನಿವರ್ಸ್ ಹೇಳ್ತಾ ಇದೆ. ಓಕೆ, ಹಾಗಾಗಿ ನಿಮ್ಮನ್ನ ನೀವು ಅರ್ಥಕೊಳ್ಳೋದಕ್ಕೆ, ನಿಮ್ಮನ್ನ ನೀವು ಆ ಪ್ಯಾಟರ್ನ್ ಇಂದ ಹೊರಗೆ ತಗೊಂಡು ಬರೋದಕ್ಕೆ ಈ ಇನ್ಸ್ಪಿರೇಷನ್ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು ಮೆಸೇಜ್. ಹಾಗಿದ್ರೆ ಇವಾಗ ನಾವು ನೋಡೋಣ ನಿಮ್ಮ ಒಂದು ಕರಿಯರ್ ಲೈಫ್ ಹೆಲ್ತ್ ಆಸ್ಪೆಕ್ಟ್ ಏನ್ ಬರ್ತಾ ಇದೆ, ನಿಮ್ಮ ರಿಲೇಶನ್ಶಿಪ್ ಇರ್ಬೋದು, ಏನ್ ಬರ್ತಾ ಇದೆ ಅಂತ ಹೇಳಿ. ಓಕೆ, ಸೊ ಎನರ್ಜಿ ಕ್ಲೈಮ್ ಮಾಡಿ ಖಂಡಿತ. ಐ ಆಮ್ ಬ್ಲೆಸ್ಡ್ ವಿತ್ ಪಾಸಿಟಿವ್ ಎನರ್ಜಿ ಅಂತ ಹೇಳಿ ನೋಡೋಣ. ಮಿಥುನ್ ರಾಶಿಯವರಿಗೆ ಯೂನಿವರ್ಸ್ ಇಂದ ಬರ್ತಾ ಇರುವಂತದ್ದು ಮೆಸೇಜ್ ಏನಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್, ಥ್ಯಾಂಕ್ ಯು. ಓಕೆ, ಹೆಲ್ತ್ ಆಸ್ಪೆಕ್ಟ್ ಇಂದ ನೋಡಿದಾಗ ಯಾವುದೇ ರೀತಿ ತೊಂದರೆ ಅಂತ ಏನು ನನಗೆ ಅನಿಸ್ತಾ ಇಲ್ಲ. ತುಂಬಾ ಪೀಕ್ ಲೆವೆಲ್ ಅಲ್ಲಿ ತುಂಬಾ ಚೆನ್ನಾಗಿರುವಂತ ಹೆಲ್ತ್ ಅನ್ನ ನೀವು ಸದ್ಯದ ಮಟ್ಟಿಗೆ ನಿಮ್ಮ ಒಂದು ಹೆಲ್ತ್ ಇದೆ ಅಂತ ಹೇಳ್ಬಹುದು. ತೊಂದರೆ ಅಂತ ಏನು ಇಲ್ಲ. ಸೊ ಕೆಲವೊಂದಿಷ್ಟು ಲಕ್ಸುರಿ ನಿಮ್ಮ ಲೈಫ್ ಅಲ್ಲಿ ಬರ್ತಾ ಇದೆ ಅಂತ ಹೇಳ್ಬಹುದು. ಸಮ್ ಕೈಂಡ್ ಆಫ್ ಏನಾದ್ರೂ ನೀವು ದಾನ ಧರ್ಮ ಅಂತ ಏನಾದ್ರೂ ಮಾಡಿದ್ರೆ ನಿಮ್ಗೆ ಮನಸ್ಸಿಗೆ ಇನ್ನೂ ಹಿತ ಕೊಡುವಂತದ್ದಾಗುತ್ತೆ ಅಂತ ಹೇಳಿ ಯೂನಿವರ್ಸ್ ನಿಮ್ಗೆ ಹೇಳ್ತಾ ಇದೆ. 3 ಆಫ್ ವಾಂಡ್ಸ್ ಹೇಳ್ತಾ ಇರುವಂತದ್ದು, ಯಾವುದೇ ಕಾರಣಕ್ಕೂ ನಾನು ಒಂಟಿ ಇದ್ದೀನಿ ಅಂತ ಹೇಳಿ ಯಾವ್ದು ಫೀಲ್ ಮಾಡ್ಕೊಳ್ಳಿಕ್ ಹೋಗ್ಬೇಡಿ. ಯೂನಿವರ್ಸ್ ನಿಮ್ ಜೊತೆಗೆ ಸತತವಾಗಿರುತ್ತೆ, ಮತ್ತೆ ಯೂನಿವರ್ಸ್ ಗೈಡೆನ್ಸ್ ಕೂಡ ನಿಮ್ಗೆ ಇದ್ದೇ ಇರುತ್ತೆ. ಮಾನಸಿಕವಾಗಿ, ಫಿಸಿಕಲಿ ಅಥವಾ ಮೆಂಟಲಿ ನಿಮ್ಗೆ ಯಾವುದೇ ರೀತಿ ಸ್ಟ್ರೆಸ್ ಇಶ್ಯೂಸ್ ಅಂತ ಇರೋದಿಲ್ಲ, ಅಥವಾ ಫಿಸಿಕಲಿನೂ ಕೂಡ ತುಂಬಾ ಫಿಟ್ ಆಗಿರ್ತೀರಾ, ಯಾವುದೇ ರೀತಿ ತೊಂದರೆ ಅಂತ ಇರೋದಿಲ್ಲ. ಇನ್ನು ನಿಮ್ಮ ಕರಿಯರ್ ಲೈಫ್ ಏನ್ ಹೇಳಲಿಕ್ಕೆ ಹೋಗ್ತಾ ಇದೆ ಅನ್ನುವಂಥದ್ದನ್ನ ನೋಡೋಣ.
ನಾನು ಅನ್ಕೋತೀನಿ ನಿಮ್ ತನಕ ಯಾವ್ದಾದ್ರು ಹೊಸ ಅಪರ್ಚುನಿಟೀಸ್ ಬಂದಿರಬಹುದು ಈ ಒಂದು ದಿನಗಳಲ್ಲಿ, ಕಳೆದ ದಿನಗಳಲ್ಲಿ. ಆ ಅಪರ್ಚುನಿಟಿಯಿಂದಾಗಿ ನೀವು ತುಂಬಾ ಒಂದು ಬೆನಿಫಿಟ್ ಅಲ್ಲಿ ಇದ್ದೀರಾ, ಒಂದು ಗ್ರೋತ್ ಕಾಣ್ತಾ ಇದ್ದೀರಾ. ಬಟ್ ಈ ಗ್ರೋತ್ ಯಾವ ರೀತಿ ಇದೆ ಅಂತಂದ್ರೆ ವಿದೌಟ್ ಪ್ಲಾನಿಂಗ್ ಮಾಡ್ತಾ ಇದ್ದೀರಾ ಅಷ್ಟೇ. ಪ್ಲಾನ್ ಮಾಡ್ಕೊಂಡು ನೀವು ಯಾವ್ದು ಮೂವ್ ಮಾಡ್ತಾ ಇಲ್ಲ. ಅಂದ್ರೆ ಇಲ್ಲಿ ಏನಾಗುತ್ತೆ, ಪ್ರಾಪರ್ ಪ್ಲಾನಿಂಗ್ ಬೇಕಾಗುತ್ತೆ. ಅಫ್ಕೋರ್ಸ್ ನಿಮ್ ತನಕ ಒಂದು ಹೊಸ ಅಪರ್ಚುನಿಟಿ ಬರ್ತಾ ಇದೆ, ನೀವೆಲ್ಲ ವಿಚಾರ ಮಾಡಿದೀರಾ, ನೀವೆಲ್ಲ ಕೆಲವೊಂದ್ಸಾರಿ ಏನಾಗುತ್ತೆ, ನಾವು ಅಪರ್ಚುನಿಟಿ ಬಂದಿದೆ ಬಟ್ ಅದನ್ನ ಯಾವ ರೀತಿ ತಗೋಬೇಕು ಅಂತ ಹೇಳಿ ಹೆಸಿಟೇಷನ್ ಮೋಡ್ ಅಲ್ಲಿ ಇರ್ತೀವಿ. ಸೊ ಇಲ್ಲಿ ನಾನು ಅನ್ಕೊಳ್ತಾ ಇದ್ದೀನಿ, ಆಲ್ರೆಡಿ ನಿಮ್ಗೆ ಅಪರ್ಚುನಿಟಿ ಬಂದಿದೆ, ನೀವು ಇನಿಷಿಯೇಟಿವ್ ತಗೊಂಡಿದ್ದೀರಾ. ಬಟ್ ಯಾವ ರೀತಿ ಇನಿಷಿಯೇಟಿವ್ ತಗೊಂಡಿದ್ದೀರಾ ಅಂತಂದ್ರೆ ಅದಕ್ಕೆ ಯಾವುದೇ ರೀತಿ ಪ್ಲಾನಿಂಗ್ಸ್ ಅನ್ನ ನೀವು ಮಾಡ್ತಾ ಇಲ್ಲ ಪ್ರಾಪರ್ ವೇ ಅಲ್ಲಿ. ಯಾರು ಅಂದ್ರೆ ಕೆಲವೊಂದ್ ಸಾರಿ ನಮ್ಮ ಒಂದು ಸರೌಂಡಿಂಗ್ ಪೀಪಲ್ ನಮ್ಗೆ ತುಂಬಾ ಹೆಲ್ಪ್ ಮಾಡ್ತಾ ಇರ್ತಾರೆ. ಸೊ ಇದು ಏನಾಗುತ್ತೆ ಅಂತಂದ್ರೆ ನೀವು ಅದೇ ರೀತಿ ನೀವು ಹೆಲ್ಪ್ ಏನೋ ತಗೊಳ್ತಾ ಇದ್ದೀರಾ, ಬಟ್ ಇನ್ನೂ ಒಂದೇನಂತಂದ್ರೆ ತುಂಬಾ ಡಿಪೆಂಡ್ ಆಗ್ಲಿಕ್ಕೆ ಹೋಗ್ಬೇಡಿ ಅನ್ನುವಂಥದ್ದನ್ನ ಯೂನಿವರ್ಸ್ ನಿಮ್ಗೆ ಹೇಳ್ತಾ ಇದೆ. ಇಲ್ಲಿ ಡಿಪೆಂಡೆನ್ಸಿ ತುಂಬಾ ತೋರಿಸ್ತಾ ಇದೆ. ಇನ್ನೂ ಒಂದು ಹೇಳ್ಬೇಕಂತಂದ್ರೆ, ಮಾಡ್ತಾ ಇರುವಂತ ಕೆಲಸ ಭಗವಂತನ ಮೇಲೆ ಬಿಟ್ಟು ನೀವು ಮಾಡ್ತಾ ಇದ್ದೀರಾ ಅಷ್ಟೇ. ಮತ್ತೆ ಇದರಲ್ಲಿ ಗ್ರೋತ್ ಇದೆ ನಿಮ್ಗೆ, ಇಲ್ಲಂತಲ್ಲ, ಗ್ರೋತ್ ಇದೆ, ಚೆನ್ನಾಗಿದೆ, ಎಲ್ಲಾನು ಇದೆ. ಒಂದೇನಂತಂದ್ರೆ ನೀವು ಮಾಡುವಂತ ಕೆಲಸ ನೀವೇ ಮಾಡ್ಬೇಕು ಹೊರತು ಇನ್ನೊಬ್ರ ಮೇಲೆ ಅದನ್ನ ಬಿಡ್ಲಿಕ್ಕೆ ಹೋಗ್ಬೇಡಿ. ಓಕೆ, ಇನ್ನೊಬ್ರಿಗೆ ಕೊಡ್ಲಿಕ್ಕೆ ಹೋಗ್ಬೇಡಿ, ಅಲ್ಲಿ ಏನಾದ್ರೂ ನಿಮ್ಗೆ ಪ್ರಾಬ್ಲಮ್ ಆಗುವಂತದ್ದು. ಹಾಗಾಗಿ ನೀವೇ ಇದನ್ನ ಎಷ್ಟು ಕರೆಕ್ಟ್ ಆಗಿ ಮಾಡ್ಕೊಂಡು ಹೋಗ್ತೀರಾ, ಇದರಲ್ಲಿ ನಿಮ್ಗೆ ಗ್ರೋತ್ ಇರುತ್ತೆ ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇದೆ. ಸೊ ಬರುವಂತ ದಿನಗಳಲ್ಲಿ ನಾನು ಹೇಳಿದ್ನಲ್ವಾ, ನೀವು ಯಾವಾಗ ಇನ್ನೊಬ್ರ ಮೇಲೆ ಡಿಪೆಂಡ್ ಆಗ್ತೀರಾ ಅಲ್ಲಿ ನಿಮ್ಗೆ ಪ್ರಾಬ್ಲಮ್ ಆಗುವಂತ ಚಾನ್ಸಸ್ ನನಗೆ ಕಾಣ್ತಾ ಇದೆ. ಸಮ್ ಕೈಂಡ್ ಆಫ್ ಲಾಸಸ್ ಅನುಭವಿಸುವಂತದ್ದು ನನಗೆ ಕಾಣ್ತಾ ಇದೆ ಇಲ್ಲಿ. ಇದರಿಂದಾಗಿ ಏನಾಗುತ್ತೆ ಹಾಗಿದ್ರೆ, ಏನೋ ಲಾಸ್ ಆಯ್ತು ಅಂತ ಹೇಳಿ ಮನ್ಸನ್ನ ತುಂಬಾ ನೋಯಿಸ್ಕೊಳ್ಳುವಂತದ್ದು ಚಾನ್ಸಸ್ ಕಾಣ್ತಾ ಇದೆ. ಯಾಕಂತಂದ್ರೆ ಪ್ರಾಪರ್ ಪ್ಲಾನಿಂಗ್ ಇಲ್ಲ ಇಲ್ಲಿ. ನೀವೇನ್ ಮಾಡ್ತಾ ಇದ್ದೀರಾ ಪ್ಲಾನಿಂಗ್ ಪ್ರಕಾರ ನೀವು ಹೋಗ್ತಾ ಇಲ್ಲ. ಅದು ಒಂದನ್ನ ನಿಮ್ಮ ಲೈಫ್ ಅಲ್ಲಿ ಅಳವಡಿಸ್ಕೊಳ್ಳುವಂತ ತುಂಬಾ ಅವಶ್ಯಕತೆ ಇದೆ. ಇಲ್ಲ ಅಂದ್ರೆ ನಿಮ್ಗೆ ಲಾಸ್ ಆಗೋದು ಗ್ಯಾರಂಟಿ ಅಂತ ಹೇಳಿ ಯೂನಿವರ್ಸ್ ಕೂಡ ಹೇಳ್ತಾ ಇದೆ. ಕ್ವೀನ್ ಆಫ್ ಪ್ಯಾಂಟಿಕಲ್ಸ್, ನಿಮ್ಗೆ ಫೈನಾನ್ಷಿಯಲ್ ವೈಸ್ ಒಂದು ಸೆಕ್ಯೂರಿಟಿ ಬರಬೇಕು, ನಿಮ್ಮ ಲೈಫ್ ಅಲ್ಲಿ ಫ್ರೀಡಮ್ ಬರಬೇಕು ಅಂತಂದ್ರೆ ಪ್ಲಾನಿಂಗ್ಸ್ ತುಂಬಾ ಇಂಪಾರ್ಟೆಂಟ್ ಇದೆ. ಅದ್ರ ಪ್ರಕಾರ ನೀವು ಪ್ಲಾನ್ ಮಾಡ್ಬೇಕು ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇದೆ. ಹೊಸ ಹೊಸ ಸ್ಟ್ರಾಟಜಿಯನ್ನ ಯೂಸ್ ಮಾಡ್ಬೇಕಾಗುತ್ತೆ. ಓಲ್ಡ್ ಪ್ಯಾಟರ್ನ್ ಇಟ್ಕೊಂಡು ನಾವು ಬಿಸ್ನೆಸ್ ಮಾಡ್ತೀವಿ, ನಾವೇನಾದ್ರೂ ನಮ್ಮ ಒಂದು ಜಾಬ್ ಅಲ್ಲಿ ಅದೇ ಪ್ಯಾಟರ್ನ್ ಅನ್ನ ಯೂಸ್ ಮಾಡ್ತೀವಿ ಅಂತಂದ್ರೆ ಇಲ್ಲ. ಇವಾಗೆಲ್ಲ AI ಅನ್ನ ಯೂಸ್ ಮಾಡಿ ಕೆಲವೊಂದಿಷ್ಟು ಅಚೀವ್ಮೆಂಟ್ ಮಾಡುವಂತದ್ದು ಅಥವಾ ನಿಮ್ಮ ಒಂದು ಪ್ರಾಜೆಕ್ಟ್ ಅನ್ನ ಮಾಡುವಂತದ್ದು ಈ ರೀತಿ ಎಲ್ಲ ಇರುತ್ತೆ. ಬಟ್ ಅದೇ ಓಲ್ಡ್ ಪ್ಯಾಟರ್ನ್ ಅಲ್ಲಿ ನಾನು ಹೋಗ್ತೇನೆ ಅಂತಂದ್ರೆ ನಡೆಯೋದಿಲ್ಲ. ಅದಕ್ಕಾಗಿ ಏನ್ ಮಾಡ್ಬೇಕು, ನಿಮ್ಮ ಸ್ಕಿಲ್ಸ್ ಡೆವಲಪ್ಮೆಂಟ್ ಮಾಡ್ಕೋಬೇಕು, ಅದ್ರ ಮೇಲೆ ವರ್ಕ್ ಮಾಡ್ಬೇಕು ಅನ್ನುವಂಥದ್ದನ್ನ ಯೂನಿವರ್ಸ್ ಹೇಳ್ತಾ ಇದೆ. ಸ್ವಲ್ಪ ನಿಮ್ಗೆ ನೋವು ಆಗ್ಬಹುದು ಇದರಿಂದಾಗಿ, ಏನೋ ಲಾಸ್ ಆಗ್ತಾ ಇದೆ ಈ ರೀತಿ ಅಂತ ಹೇಳಿ. ಅದಕ್ಕೆ ನಿಮ್ಗೆ ಇಲ್ಲಿ ಗೈಡೆನ್ಸ್ ಏನ್ ಬರ್ತಾ ಇದೆ ಅಂತಂದ್ರೆ, ಸೊ ನಿಮ್ಮ ಸಪೋರ್ಟ್ ಸಿಸ್ಟಮ್ ಅನ್ನ ಯೂಸ್ ಮಾಡಿ. ಇಲ್ಲಿ ನೋಡಿ, ಈ ರೀತಿ ಈ ಸಿಚುವೇಶನ್ ಅಲ್ಲಿ, ಪ್ರೆಸೆಂಟ್ ಸಿಚುವೇಶನ್ ನಿಮ್ಮ ಜೊತೆ ಯಾರಾದ್ರೂ ವ್ಯಕ್ತಿಗಳು ಇರ್ತಾರೆ, ಅವರು ಎಕ್ಸ್ಪೀರಿಯನ್ಸ್ಡ್ ಆಗಿರುವಂತ ಪರ್ಸನ್ಸ್ ಇರ್ತಾರೆ. ಅವ್ರು ನಿಮ್ಗೆ ಯಾವಾಗಾದ್ರೂ ಗೈಡೆನ್ಸ್ ಮಾಡ್ತಾ ಇದ್ದಾರೆ ಅಥವಾ ಹೇಳ್ತಾ ಇದ್ದಾರೆ ನಿಮ್ಗೆ ಈ ರೀತಿ ಅಲ್ಲ, ಈ ರೀತಿ ನೀವು ಮಾಡಿ ನಿಮ್ಗೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ ಅಂತಂದ್ರೆ ಅದನ್ನ ಯಾವುದೇ ಕಾರಣಕ್ಕೂ ಇಗ್ನೋರ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಇಗ್ನೋರ್ ಮಾಡಿದ್ರೆ ಅಗೇನ್ ಈ ಒಂದು ಲೆವೆಲ್ಗೆ ಬರ್ತೀರಾ. ಓಕೆ, ಹಾಗಾಗಿ ಯೂನಿವರ್ಸ್ ತುಂಬಾ ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇರುವಂತದ್ದು ಏನಂತಂದ್ರೆ, ನಿಮ್ಮ ಇಂಟ್ಯೂಷನ್ ಫಾಲೋ ಮಾಡಿ, ಅದ್ರ ಜೊತೆಗೆ ನಿಮ್ಗೆ ಯಾರು ಗೈಡ್ ಮಾಡ್ತಾ ಇದ್ದಾರೆ ಅವ್ರನ್ನ ಫಾಲೋ ಮಾಡಿ. ಖಂಡಿತ ಈ ಲಾಸ್ ಇಂದ ನೀವು ತಪ್ಪಿಸ್ಕೋಬಹುದು. ಇಲ್ಲ ಅಂದ್ರೆ ಅಗೇನ್ ಎಲ್ಲ ಆದ್ಮೇಲೆನು ಎಲ್ಲ ಇದಾದ್ಮೇಲೆ ಸ್ಟ್ರಾಟಜಿ ನೋಡಿ, ಇಲ್ಲಿ ಅದೇ ಹೇಳ್ತಾ ಇದ್ದದ್ದು ನಾನು, ನೀವು ಪ್ಲಾನಿಂಗ್ಸ್ ಅನ್ನ ಕರೆಕ್ಟ್ ಆಗಿ ಮಾಡ್ಬೇಕಾಗತ್ತೆ. ಸಮ್ವೇರ್ ಪ್ಲಾನಿಂಗ್ಸ್ ಕೊರತೆ ಬರ್ತಾ ಇದೆ. ಸೊ ರಿಲೇಶನ್ಶಿಪ್ ನೋಡ್ತಾ ಇದ್ರೆ ಒಂದು ಟ್ರಾನ್ಸ್ಫಾರ್ಮೇಶನ್ ಆಗಿದೆ ಅಂತ ಹೇಳ್ಬೋದು ನಿಮ್ಮ ರಿಲೇಶನ್ಶಿಪ್ ಅಲ್ಲಿ. ಮೇ ಬಿ ನಿಮ್ಮ ಸಪರೇಷನ್ ಆಗಿರುವಂತದ್ದು, ಡಿವೋರ್ಸ್ ಆಗಿರುವಂತದ್ದು ನನಗೆ ಅನಿಸ್ತಾ ಇದೆ, ಅಥವಾ ಹಾರ್ಟ್ ಬ್ರೇಕ್ ಆಗಿರುವಂತ ಸಿಚುವೇಶನ್ ನನಗೆ ಕಾಣ್ತಾ ಇದೆ. ಬಟ್ ಪ್ರೆಸೆಂಟ್ ಸಿಚುವೇಶನ್ ಓಕೆ, ತುಂಬಾ ಒಂದು ಪಾಸ್ಟ್ ಲೈಫ್ ಅಲ್ಲಿ ನಿಮ್ಗೆ ಆಗಿದೆ, ಅಂದ್ರೆ ಪಾಸ್ಟ್ ಅಲ್ಲಿ ನಿಮ್ಗೆ ತೊಂದರೆ ಆಗಿದೆ. ಬಟ್ ಪ್ರೆಸೆಂಟ್ ತುಂಬಾ ಚೆನ್ನಾಗಿ ಒಂದು ಎಮೋಷನಲಿ ಕನೆಕ್ಷನ್ ಇರುವಂತ ಒಂದು ಪಾರ್ಟ್ನರ್ ಅನ್ನ ಹೊಂದ್ಕೊಂಡಿದ್ದೀರಾ ಅಂತ ಹೇಳಿ ನನ್ಗೆ ಅನಿಸ್ತಾ ಇದೆ. ಯಾರಾದ್ರೂ ನಿಮ್ಮ ಲೈಫ್ ಅಲ್ಲಿ ಎಂಟ್ರಿ ಆಗಿರಬಹುದು, ವಿಚಾರ ಮಾಡ್ತಾ ಇದ್ದೀರಾ ಅವ್ರ ಬಗ್ಗೆ. ಅಗೇನ್ ನಿಮ್ಮ ಒಂದು ಮನಸ್ಥಿತಿ ಸ್ವಲ್ಪ ಎಲ್ಲೋ ಒಂದ್ ಕಡೆ ಪ್ರಾಬ್ಲಮ್ ಆಗುತ್ತೆ. ಯಾಕಂತಂದ್ರೆ 8 ಆಫ್ ಸಾರ್ಟ್ಸ್ ಬರ್ತಾ ಇದೆ. ನಿಮ್ಮದೇ ಆದಂತ ಕೆಲವೊಂದಿಷ್ಟು ವಿಚಾರಗಳು ನಿಮ್ಗೆ ಎಷ್ಟು ಕಾಡ್ತಾ ಇರುತ್ತೆ ಅಂತಂದ್ರೆ, ಎಲ್ಲ ಎನ್ವೈರನ್ಮೆಂಟ್ ಸರಿಯಾಗಿದ್ರು ಕೂಡ ನೀವು ಅದರಿಂದ ಹೊರಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ, ನೀವು ನೋಡ್ಲಿಕ್ಕೆ ಆಗ್ತಾ ಇಲ್ಲ ಬರುವಂತ ದಿನಗಳಲ್ಲಿ. ಪ್ರೆಸೆಂಟ್ ಓಕೆ, ಒಂದು ಫುಲ್ಫಿಲ್ಮೆಂಟ್ ಅನ್ನ ಫೀಲ್ ಮಾಡ್ಕೊಳ್ತಾ ಇದ್ದೀರಾ. ಬಟ್ ಡೆತ್ ಕಾರ್ಡ್ ರಿಪ್ರೆಸೆಂಟ್ ಮಾಡುವಂತದ್ದು ಏನು ನಿಮ್ಗೆ ತೊಂದರೆಗಳು ಆಗಿ ಹೋಗಿತ್ತು ಅಗೇನ್ ನಿಮ್ಗೆ ಬರ್ಬಹುದು ಅಂತ ಹೇಳಿ. ಮೇ ಬಿ ಡಿವೋರ್ಸ್ಗೆ ಅಪ್ಲೈ ಮಾಡಿದೀರಾ,
ಆಲ್ರೆಡಿ ನಡೀತಾ ಇದೆ. ಅಗೇನ್ ಅದರಿಂದಾಗಿ ನಿಮ್ಮ ಒಂದು ಲೈಫಲ್ಲಿ ಏನಾದರೂ ಪ್ರಾಬ್ಲಮ್ ಬರುವಂತದ್ದು, ಅಂದ್ರೆ ಸಪರೇಷನ್ ಇನ್ನೂ ಕಂಪ್ಲೀಟ್ ಆಗಿ ಆಗಿಲ್ಲ, ಕೇಸ್ ನಡೀತಾ ಇದೆ. ಪದೇ ಪದೇ ವಿಚಾರಗಳಿಂದ ನಿಮ್ಮ ಮನಸ್ಸು ಕೆಡುವಂಥದ್ದು, ಅಥವಾ ಎನ್ವೈರನ್ಮೆಂಟ್ ಎಲ್ಲ ಕರೆಕ್ಟ್ ಆಗಿದೆ, ನೀವೇ ತುಂಬಾ ಓವರ್ ಆಗಿ ರಿಯಾಕ್ಟ್ ಮಾಡ್ತಾ ಇದ್ದೀರಾ ಅನ್ನುವಂಥದ್ದು. ಇಲ್ಲಿ ನೀವು ಮನಸ್ಸು ಮಾಡಿದ್ರೆ ಈ ಏರಿಯಾದಿಂದ ಹೊರಗಡೆ ಬರ್ಬಹುದು. ನೀವು ಮನಸ್ಸು ಮಾಡ್ಬೇಕಷ್ಟೇ. ನಿಮ್ಮ ವಿಚಾರಗಳನ್ನು ಕಂಟ್ರೋಲ್ ಮಾಡೋದಕ್ಕೆ ನೀವು ಪ್ರಯತ್ನ ಪಡಬೇಕು. ಆ ಎಂಗ್ಸೈಟಿ, ಸ್ಟ್ರೆಸ್ ಇಶ್ಯೂಸ್ ಅಥವಾ ಡಿಪ್ರೆಷನ್ ಇಂದ ನೀವು ಹೊರಗೆ ಬರೋದಕ್ಕೆ ಪ್ರಯತ್ನ ಪಡಬೇಕು. ಸ್ವಲ್ಪ ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ, ನಿಮ್ಮಷ್ಟಕ್ಕೆ ನೀವೇ ಹೊರಗೆ ಬರೋದಕ್ಕೆ ಪ್ರಾಬ್ಲಮ್ ಆಗುತ್ತೆ. ಯಾಕಂತಂದ್ರೆ ಆಲ್ರೆಡಿ ನೀವು ಬರುವಂತ ದಿನಗಳಲ್ಲಿ ನಾನು ಹೇಳ್ತಾ ಇದ್ದೀನಿ, ಪ್ರೆಸೆಂಟ್ ಸಿಚುವೇಶನ್ ಹ್ಯಾಪಿ ಆಗಿದ್ದೀರಾ, ಬಟ್ ಬರುವಂತ ದಿನಗಳಲ್ಲಿ ಸ್ವಲ್ಪ ನಿಮ್ಗೆ ತೊಂದರೆ ಆಗುತ್ತೆ. ಇದೆಲ್ಲಾನು ನಿಮ್ಗೆ ಕಾಡುವಂತದ್ದು ಚಾನ್ಸಸ್ ನನ್ಗೆ ಕಾಣ್ತಾ ಇದೆ. ಅಲ್ಲಿ ಸ್ವಲ್ಪ ನೀವು ಇದ್ರ ಮೇಲೆ ಕೆಲಸ ಮಾಡಿ. ಓಕೆ, ಹಾಗಿದ್ರೆ ಗೈಡೆನ್ಸ್ ಏನ್ ಬರ್ತಾ ಇದೆ ಇದ್ರ ಜೊತೆಗೆ? 7 ಆಫ್ ಸೋರ್ಡ್ಸ್ ಹೇಳಿದ್ನಲ್ವಾ, ಜಗಳದಿಂದ ದೂರ ಇರಿ. ಆಮೇಲೆ ವಿನ್ ಸಿಚುವೇಶನ್ ಇಟ್ಕೊಂಡು ಹೋಗ್ಲಿಕ್ಕೆ ಹೋಗ್ಬೇಡಿ. ಆಗುತ್ತೆ ಕೆಲವೊಂದ್ ಸಾರಿ ನೀವು ಎಷ್ಟೇ ದೂರ ಇರ್ಬೇಕಂದ್ರೂ ಕೂಡ ನಿಮ್ಮ ಸರೌಂಡಿಂಗ್ ಪೀಪಲ್ ನಿಮ್ಗೆ ಜಗಳ ಮಾಡೋ ರೀತಿ ಮಾಡಬಹುದು. ಜಗಳಗಳು ನಡೆಯುವಂತ ಚಾನ್ಸಸ್ ಇರಬಹುದು. ಆರ್ಗ್ಯುಮೆಂಟ್ಸ್ ನಡೆಯುವಂತ ಚಾನ್ಸಸ್ ಇರಬಹುದು. ಇಲ್ಲಿ ಇನ್ನೂ ಒಂದ್ ಏನಂತಂದ್ರೆ, ತುಂಬಾ ಇಂಪಾರ್ಟೆಂಟ್ ಇರುವಂತದ್ದು ಮೆಸೇಜ್ ನನ್ಗೆ ಇಲ್ಲಿ ಬರ್ತಾ ಇರೋದೇನಂತಂದ್ರೆ, ನಿಮ್ಮನ್ನ ನೀವು ಚೀಟ್ ಮಾಡ್ಕೊಳ್ಳಿಕ್ ಹೋಗ್ಬೇಡಿ. ನಿಮ್ಮನ್ನ ನೀವು ಯಾವಾಗ ಚೀಟ್ ಮಾಡ್ಕೊಳ್ಳೋದು ಅಂತ ಸಿಚುವೇಶನ್ ಬರುತ್ತಂದ್ರೆ, ನೀವು ಇನ್ನೊಬ್ಬರಿಗೆ ಏನಾದ್ರೂ ಚೀಟಿಂಗ್ ಮಾಡ್ಬೇಕು ಅಂತ ಹೇಳಿ ಹೋದಾಗ. ಓಕೆ, ಅಂದ್ರೆ ಏನ್ ಮಾಡ್ತೀವಿ, ನಮ್ಮ ಕರ್ಮವನ್ನ ನಾವೇ ತಗೊಳ್ತಾ ಇರ್ತೀವಿ. ಹೌದಾ, ಯೂನಿವರ್ಸ್ ಅದೇ ಹೇಳ್ತಾ ಇದೆ ಇಲ್ಲಿ. ಸೊ ಯಾವಾಗ ನೀವು ಇನ್ನೊಬ್ಬರ ಬಗ್ಗೆ ಕೆಟ್ಟದನ್ನ ವಿಚಾರ ಮಾಡ್ತೀರಾ, ಇನ್ನೊಬ್ರಿಗೆ ಆ ರೀತಿ ಆಗ್ಬೇಕು, ಈ ರೀತಿ ಆಗ್ಬೇಕು, ಅವ್ರಿಗೆ ಈ ರೀತಿಯಿಂದ ತೊಂದರೆ ಕೊಡ್ಬೇಕು, ಆ ರೀತಿಯಿಂದ ತೊಂದರೆ ಕೊಡ್ಬೇಕು, ನಿಮ್ಮ ಮನಸ್ಸಿನ ಭಾವನೆಗಳು ಎಷ್ಟು ನಿಮ್ಗೆ ನೆಗೆಟಿವಿಟಿಯನ್ನ ಕೊಡ್ತಾ ಇರುತ್ತೆ. ಸೊ ಆ ನೆಗೆಟಿವಿಟಿ ಅವರಿಗಾಗಿ ಅಲ್ಲ, ಅದು ನಿಮ್ಗೆ ಅಂತ ಹೇಳಿ ನೀವು ಅರ್ಥ ಮಾಡ್ಕೋಬೇಕು ಅಂತ ಯೂನಿವರ್ಸ್ ಹೇಳ್ತಾ ಇದೆ. ಹಾಗಾಗಿ ನಿಮ್ಮ ಜೊತೆ ನೀವು ಹಾನೆಸ್ಟ್ ಆಗಿರಿ. ಓಕೆ, ನಿಮ್ಮ ಜೊತೆಗೆ ನೀವು ಹಾನೆಸ್ಟ್ ಆಗಿದ್ದಾಗ ಅಫ್ಕೋರ್ಸ್ ಇನ್ನೊಬ್ರ ಜೊತೆಗೆ ನೀವು ಹಾನೆಸ್ಟ್ ಆಗಿರ್ತೀರಾ. ಇನ್ನೊಬ್ರ ಜೊತೆಗೆ ನೀವು ಏನ್ ಮಾಡೋದಿಲ್ಲ, ಚೀಟ್ ಮಾಡೋದಿಲ್ಲ. ಇನ್ನೊಬ್ರ ಜೊತೆ ನೀವು ಈ ರೀತಿ ಮೋಸ ಮಾಡೋದ್ರ ಬಗ್ಗೆ ವಿಚಾರ ಮಾಡೋದಿಲ್ಲ. ಆನೆಸ್ಟಿ ಅನ್ನೋದು ನಿಮ್ಮಿಂದ ಶುರು ಆಗ್ಬೇಕು ಅಂತ ಹೇಳಿ ಯೂನಿವರ್ಸ್ ಕ್ಲಿಯರ್ ಕಟ್ ಆಗಿ ಮೆಸೇಜಸ್ ಅನ್ನ ಕೊಡ್ತಾ ಇದೆ. ಸಿಚುವೇಶನ್ ಏನೇ ಇರಬಹುದು ನೋಡಿ, ಕೆಲವೊಂದಿಷ್ಟು ನಮ್ಮ ಜೊತೆಗೆ ಬಂದಿರುವಂತ ಪಾಸ್ಟ್ ಲೈಫ್ ಕರ್ಮಾಸೆ ಆ ರೀತಿ ಇರುತ್ತೆ, ಅದಕ್ಕೆ ನಾವು ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಕರ್ಮಗಳನ್ನ ಯಾವ ರೀತಿ ಬಂದಿರುತ್ತೆ, ಕೆಲವೊಂದ್ ಸಾರಿ ನಾವು ಎನರ್ಜಿ ಹೀಲಿಂಗ್ ಥ್ರೂ ಆ ಕರ್ಮಗಳನ್ನ ರಿಲೀಫ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀವಿ. ಲೈಕ್ ಒಂದು 100% ನಿಮ್ಗೆ ಅಟ್ಯಾಕ್ ಆಗ್ತಾ ಇದೆ ಅಂತಂದ್ರೂ ಕೂಡ 80 to 70%, 80% ನಿಮ್ಗೆ ಅದರ ಒಂದು ಅಂದ್ರೆ 20 to 30% ನಿಮ್ಗೆ ರಿಲೀಫ್ ಆಗುವಂತದ್ದು ಎನರ್ಜಿ ಹೀಲಿಂಗ್ ಇಂದ ನೀವೇನಾದ್ರೂ ಮಾಡಿದ್ರೆ. ಬಟ್ ಅದನ್ನ ಬಿಟ್ರೆ ಕರ್ಮಗಳೇ ಇವತ್ತು ನಾನು ಇರ್ಬೋದು, ನೀವು ಇರ್ಬೋದು, ಯಾರೇ ಇದ್ರೂ ಕೂಡ ಅದರಿಂದ ತಪ್ಪಿಸ್ಕೊಳ್ಳೋದಕ್ಕಾಗೋದಿಲ್ಲ. ಅದು ಬರೋದೇನೆ. ಹೌದಾ, ಹಾಗಿದ್ರೆ ಇದೆಲ್ಲ ಎದಕ್ಕೆ ಹೇಳ್ಬೇಕು ಅಂತ ಹೇಳಿ ಕೆಲವೊಂದು ಜನ ಕ್ವಶನ್ ಮಾಡ್ತಾ ಇರ್ತಾರೆ. ನೋಡಿ, ನಾವು ಹೋಗುವಂತ ದಾರಿ ಯಾವ ರೀತಿ ಆಗಿದೆ ಅಂತ ಹೇಳಿ ನಮ್ಗೆ ಗೊತ್ತಿತ್ತು ಅಂತಂದ್ರೆ ಅದು ತುಂಬಾ ಒಂದು ಹ್ಯಾಪಿ ಆಗಿ ಇರುತ್ತೆ ನಮ್ಗೆ ಸಿಚುವೇಶನ್. ಲೈಕ್ ನೀವು ಹೋಗ್ತಾ ಇದ್ದೀರಾ, ನಿಮ್ಗೆ ಗೊತ್ತಿರುತ್ತೆ ಈ ಒಂದು ದಾರಿಯಲ್ಲಿ ಕಲ್ಲು ಮುಳ್ಳು ಎಲ್ಲ ಇರುತ್ತೆ ಅಂತ ಹೇಳಿದ್ರೆ ನೀವು ಪ್ರಿಪೇರ್ ಮಾಡ್ಕೋತೀರಾ. ಓಕೆ, ಈ ರೀತಿ ಇದೆ, ನಾನು ಕ್ಲೀನ್ ಅಪ್ ಮಾಡ್ಕೊಂಡು ಮುಂದೆ ಹೋಗ್ಬೇಕು, ಅಥವಾ ಸ್ಲಿಪ್ಪರ್ಸ್ ಚೆನ್ನಾಗಿರುವಂತದ್ದು, ಅದು ಏನು ನಟ್ರು ಕೂಡ ನನ್ಗೇನು ಆಗಿರ್ಬಾರ್ದು ಅನ್ನೋ ಮೈಂಡ್ ಸೆಟ್ ಇಟ್ಕೊಂಡು ನೀವು ಹೋಗ್ತಾ ಇರ್ತೀರಾ ಅಲ್ವಾ. ಸೊ ಕರ್ಮಗಳು ಅದೇ ರೀತಿ, ನಮ್ಗೆ ಮುಂಚೆನೆ ಗೊತ್ತಾಯ್ತು ಅಂತಂದ್ರೆ ನಮ್ಗೆ ಅಟ್ಲೀಸ್ಟ್ ಇರುತ್ತೆ, ಈ ರೀತಿ ಬರುವಂತ ಚಾನ್ಸಸ್ ಇದೆ, ನಾನು ಪ್ರಿಪೇರ್ ಆಗಿರ್ಬೇಕು. ಸೊ ಯೂನಿವರ್ಸ್ ಇದು ಹೇಳ್ತಾ ಇದೆ. ಹೋಪ್ ನಿಮ್ಗೆ ಈ ಒಂದು ರೀಡಿಂಗ್ ಕನೆಕ್ಟ್ ಆಗಿದೆ ಅಂತ ಹೇಳಿ ನಾನು ಅನ್ಕೋತೀನಿ. ಕನೆಕ್ಟ್ ಆಗಿತ್ತು ಅಂತಂದ್ರೆ ಲೈಕ್, ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಲಿಕ್ಕೆ ಹೋಗ್ಬೇಡಿ. ಸಿಗೋಣ ಹಾಗಿದ್ರೆ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು.